ತುಂಬಾ ನಮ್ಮ ತಂದೆ ತಾಯಿಗೆ ಕನೆಕ್ಟೆಡ್ ಆಗಿರೋ ಒಂದು ವಿಚಾರ. ಇದು ನಾವು ಶ್ರದ್ಧೆಯಿಂದ ಕೇಳಬೇಕು. ನಮ್ಮ ತಂದೆ ತಾಯಿ ನಮ್ಮನ್ನ ತುಂಬಾ ಕಷ್ಟಪಟ್ಟು ಬೆಳೆಸಿದ್ದಾರೆ, ಹೌದಾ ಅಲ್ವಾ? ಅಲ್ವಾ? ನಮ್ಮ ಫಸ್ಟ್ ಜವಾಬ್ದಾರಿ ಆಗಿರಬೇಕು ಅವರಿಗೊಂದು ಒಳ್ಳೆ ಜೀವನ ಕೊಡೋದಕ್ಕೆ. ಆದ್ರೆ ಈ ಕಥೆನ ನೀವು ಕೇಳಿ, ಒಂದು ಕುಟುಂಬ ಇರುತ್ತೆ, ಹಸ್ಬೆಂಡ್ ವೈಫ್, ಗಂಡ ಹೆಂಡತಿ, ಒಂದು ಮಗು ಹುಟ್ಟುತ್ತೆ. ಮಗು 2 ತಿಂಗಳಿರುತ್ತೆ. ಎಷ್ಟು ತಿಂಗಳು? ಗಂಡ ಏನಾಗ್ತಾರೆ? ತೀರ್ಕೊಂಡ್ಬಿಡ್ತಾರೆ. ತಂದೆ ತೀರ್ಕೊಂಡ್ಬಿಡ್ತಾರೆ ಮಗುವಿಗೆ 2 ತಿಂಗಳಾಗುವಾಗ. ಆಮೇಲೆ ತಾಯಿ ಒಂದು ಪರ್ಪಸ್ ತಗೊಳ್ತಾರೆ, ಕನಸನ್ನ ತಗೊಳ್ತಾರೆ. ನಾನು ಏನಾದ್ರೂ ಮಾಡಿ ಕಷ್ಟಪಟ್ಟಾದ್ರೂ ನನ್ನ ಮಗನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ತೀನಿ ಅನ್ನುವಂಥ ಒಂದು ಒಳ್ಳೆ ಕನಸನ್ನ, ಪರ್ಪಸ್ ಅನ್ನ ತಗೊಂಡು ಆ ತಾಯಿ ಮಗುನ ಬೆಳಿಗ್ಗೆ 9 ಗಂಟೆ 8 ಗಂಟೆಗೆ ಶಾಲೆಗೆ ಬಿಟ್ಟು ಅಲ್ಲಿಂದ ನೇರವಾಗಿ 8 ಮನೆಗೆ ಹೋಗಿ ಮುಸುರೆ ತಿಕ್ಕಿ ಪಾತ್ರೆ ತೊಳೆದು ಬಟ್ಟೆ ಒಗೆದು 10 ಮನೆಯಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟು 3 ಗಂಟೆಗೆ ಮತ್ತೆ ಎಲ್ಲಿಗೆ ಬರ್ತಾರೆ? ಮಗುನ ಶಾಲೆಯಿಂದ ಕರ್ಕೊಂಡು ಹೋಗಿ ಬರ್ತಾಳೆ. ಮಗುನ ಕರ್ಕೊಂಡು ಹೋಗ್ತಾಳೆ. ಮಗುನ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ನೋಡ್ತಾಳೆ. ಆದ್ರೆ ಈ ಮಗು 4 ವರ್ಷದವನಾಗ್ತಾನೆ. ಎಷ್ಟು ವರ್ಷ? 4 ವರ್ಷದವನಾಗ್ತಾನೆ, 5 ವರ್ಷದವನಾಗ್ತಾನೆ. ಒಂದಿನ ಅಮ್ಮನಿಗೆ ಹೇಳ್ತಾನೆ, ಅಮ್ಮ ನೀನಿನ್ನು ಶಾಲೆಗೆ ಬರಬೇಡ. ಅಮ್ಮನಿಗೆ ಒಂದು ಕಣ್ಣಿರಲ್ಲ. ಒಂದು ಕಣ್ಣೇನಾಗಿರುತ್ತೆ? ಕುರೂಪಿಯಾಗಿರ್ತಾಳೆ. ಅಮ್ಮ ನಿನ್ನ ನೋಡಿ ನನ್ನ ಫ್ರೆಂಡ್ಸ್ ನನ್ನ ತಮಾಷೆ ಮಾಡ್ತಾರೆ, ಇನ್ನು ನೀನು ಶಾಲೆಗೆ ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬರಬೇಡ. ಆ ಟೈಮಲ್ಲಿ ಆ ತಾಯಿಗೆ ಹೇಗೆ ಫೀಲ್ ಆಗಿರ್ಬೇಕು? ಆ ತಾಯಿಗೆ ತುಂಬಾ ನೋವಾಗುತ್ತೆ. ಆದ್ರೂ ತಾಯಿ ಹೇಳ್ತಾರೆ, ಇರ್ಲಪ್ಪ ನಿನ್ನ ಸಂತೋಷನೇ ನನ್ನ ಸಂತೋಷ ಅಂತ ಹೇಳಿ ಆಮೇಲೆ ಶಾಲೆ ಕರ್ಕೊಂಬರಕ್ಕೆ ಹೋಗಲ್ಲ. ಆ ಮಗು ದೊಡ್ಡವನಾಗ್ತಾನೆ 10ನೇ ಕ್ಲಾಸಿಗೆ ರೀಚ್ ಆಗ್ತಾನೆ. ಯಾವ ಕ್ಲಾಸಿಗೆ? 10ನೇ ಕ್ಲಾಸಿಗೆ ರೀಚ್ ಆಗ್ತಾನೆ. 10ನೇ ಕ್ಲಾಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ತಾನೆ. ಒಳ್ಳೆ ಮಾರ್ಕ್ಸ್ ತಗೊಂಡು ಅಚೀವ್ಮೆಂಟ್ ಮಾಡಿ ಶಾಲೆಯಿಂದ ಅವನ ಮನೆಗೆ ಕಾಲ್ ಹೋಗುತ್ತೆ. ಗೋಲ್ಡ್ ಮೆಡಲ್ ತಗೊಂಡಿರ್ತಾನೆ ಅವನು. ಮನೆಗೆ ತಾಯಿಗೆ ಇನ್ಫಾರ್ಮೇಶನ್ ಹೋಗುತ್ತೆ, ನೀವು ಮಗನ ಜೊತೆಗೆ ಒಂದು ಕಾರ್ಯಕ್ರಮ ಇದೆ, ಅಲ್ಲಿಗೆ ಬರಬೇಕು, ನಿಮ್ಮ ಮಗ ನಂಬರ್ 1 ಆಗಿದ್ದಾನೆ ಅಂತ. ತಾಯಿಗೆ ಏನಾಗುತ್ತೆ? ತುಂಬಾ ಖುಷಿ ಆಗುತ್ತೆ. ಪಾಪ ತಾಯಿ ಹತ್ರ ಹೊಸ ಬಟ್ಟೆ ಯಾವುದೂ ಇಲ್ಲ, ಆದ್ರೆ ಮದುವೆ ಟೈಮಲ್ಲಿ ತೆಗೆದಂತ ಹಳೆ ರೇಷ್ಮೆ ಸೀರೆನ ತುಂಬಾ ಕಷ್ಟಪಟ್ಟು ಉಟ್ಕೊಂಡು ರೆಡಿ ಆಗಿಬಿಟ್ಟು ತಾಯಿ ಬರ್ತಾಳೆ ಡೋರ್ ಹತ್ರ. ಬರುವಾಗ ಮಗ ಹೇಳ್ತಾನೆ, ಎಲ್ಲಿಗೆ? ಶಾಲೆ ಮುಂದೆ ನನ್ನ ಮರ್ಯಾದೆ ತೆಗಿಬೇಕು ಅಂತ ಇದೆಯಾ? ನೀನು ಬಂದ್ರೆ ನಾನು ಹೋಗಲ್ಲ ಅಲ್ಲಿಗೆ. ತಾಯಿಗೆ ನೋವಾಗುತ್ತೆ. ಆದರೂ ತಾಯಿ ಹೇಳ್ತಾಳೆ, ಇರ್ಲಪ್ಪ ನಿನ್ನ ಸಂತೋಷನೇ ನನ್ನ ಸಂತೋಷ, ನೀನು ಹೋಗು ಅಂತ. ಮಗ ಹೋಗ್ತಾನೆ. ಮಗ ಇನ್ನೂ ಬೆಳಿತಾನೆ. ಕಾಲೇಜಲ್ಲಿ ಇಂಜಿನಿಯರಿಂಗ್ ಇದರಲ್ಲಿ ಟಾಪರ್ ಆಗ್ತಾನೆ, ಗೋಲ್ಡ್ ಮೆಡಲಿಸ್ಟ್ ಆಗ್ತಾನೆ. ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇಂದ ಲೆಟರ್ ಬರುತ್ತೆ. ಯಾರಿಗೆ? ತಾಯಿಗೆ. ನಿಮ್ಮ ಮಗ ದೊಡ್ಡ ಮಟ್ಟದ ಸಾಧನೆ ಮಾಡಿದಾನೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬರಬೇಕು. ತಾಯಿಗೆ ತುಂಬಾ ಖುಷಿ. ಅಯ್ಯೋ ನನ್ನ ಮಗ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾನೆ. ವೈಸ್ ಚಾನ್ಸಲರ್ ಇಂದ ಆಹ್ವಾನ ಬಂದಿರೋದಲ್ಲ, ಏನಾಗಿ ಕರೆದಿರೋದು? ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ. ಹಾಗಿರುವಾಗ ನಾನು ಹೋಗ್ಲೇಬೇಕು ಅಂತ ತಾಯಿ ತುಂಬಾ ಕಷ್ಟಪಟ್ಟು ರೆಡಿಯಾಗಿ ಮತ್ತೆ ಹೊರಡ್ತಾಳೆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ. ಹೋಗುವಾಗ ಮತ್ತೆ ಮಗ ನಿಂತಿರ್ತಾನೆ. ಏನ್ ಹೇಳ್ತಾನೆ? ಇಲ್ಲಿ ಊರಲ್ಲೆಲ್ಲ ಮರ್ಯಾದೆ ತೆಗೆದಾಯ್ತು, ಇನ್ನಲ್ಲಿ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಮರ್ಯಾದೆ ತೆಗಿತ್ಯಾ, ಬರಬೇಡ ನೀನು ಅಂತ ಹೇಳ್ತಾನೆ. ಆ ತಾಯಿಗೇನಾಗುತ್ತೆ? ತುಂಬಾ ನೋವಾಗುತ್ತೆ. ಆದ್ರೂ ತಾಯಿ ಒಂದೇ ಮಾತು ಹೇಳ್ತಾಳೆ, ಏನು? ನಿನ್ನ ಸಂತೋಷನೇ ನನ್ನ ಸಂತೋಷ. ಅದಾದ್ಮೇಲೆ ಮಗ ದೊಡ್ಡ ಮಟ್ಟದ ಇಂಡಸ್ಟ್ರಿಯಲಿಸ್ಟ್ ಆಗ್ತಾನೆ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ, ದೊಡ್ಡ ಮಟ್ಟದ ಸಾಧನೆ ಎಲ್ಲ ಮಾಡ್ತಾನೆ. 10 ವರ್ಷ ತಾಯಿಯಿಂದ ದೂರ ಇರ್ತಾನೆ. ಈ ತಾಯಿಗೆ ಆ ಮಗನ್ನ ನೋಡದೆ ಇರೋದಕ್ಕೆ ಆಗಲ್ಲ. ತಾಯಿ ಏನ್ ಮಾಡ್ತಾಳೆ? ಅವನೊಂದು ಫೋಟೋ ಹಿಡ್ಕೊಂಡು ಡೆಲ್ಲಿಗೆ ಹುಡ್ಕೊಂಡು ಹೋಗ್ತಾಳೆ. ಇಂಗ್ಲಿಷ್ ಬರಲ್ಲ, ಹಿಂದಿ ಬರಲ್ಲ, ಕನ್ನಡ ಮಾತ್ರ ಇಟ್ಕೊಂಡು ಈ ಮಗನ್ನ ನೋಡಿದ್ಯಪ್ಪ, ಇವನ್ನ ನೋಡಿದ್ಯಪ್ಪ ಅಂತ ಅಲ್ಲಿ ಅಲ್ಲದು ಜನರ ಹತ್ರ ಅಲ್ದು 15 ದಿನದ ನಂತರ ಅವನ ಹತ್ರ ರೀಚ್ ಆಗ್ತಾಳೆ. ಒಂದು ದೊಡ್ಡ ಪ್ರೋಗ್ರಾಮ್ ನಡೀತಾ ಇರುತ್ತೆ, ಅಲ್ಲಿ ಹೋಗ್ತಾಳೆ. ಅಲ್ಲೋದಾಗ ಸೆಕ್ಯೂರಿಟಿ ಗಾರ್ಡ್ನ ಬಿಟ್ಟು ತಾಯಿನ ಅವನೇನ್ ಮಾಡ್ತಾನೆ? ಓಡಿಸ್ತಾನೆ. ಆವಾಗ ತಾಯಿ ತುಂಬಾ ನೋವಲ್ಲಿ ಅಳ್ತಾಳೆ. ಇವನಿಗ ನಾನು ಜನ್ಮ ಕೊಟ್ಟಿರೋದು, ಇಂಥ ಮಗನ ಎತ್ಬಿಟ್ನಲ್ಲ. ತುಂಬಾ ನೋವನ್ನ ತಡ್ಕೊಳಕ್ಕಾಗದೆ ಮತ್ತೆ ಊರಿಗೆ ಬರ್ತಾಳೆ. ತುಂಬಾ ನೋವಲ್ಲಿರ್ತಾಳೆ. ಆಮೇಲೆ ಈ ಮಗ ಆಲೋಚನೆ ಮಾಡ್ತಾನೆ, ಏನಪ್ಪ ಇದು, ಅಮ್ಮ ಯಾಕೆ ಬಂದಿರ್ಬೇಕು ಇಷ್ಟು ವರ್ಷ ಆದ್ಮೇಲೆ? ಆಸ್ತಿ ಪಾಸ್ತಿ ದುಡ್ಡು ಏನಾದ್ರು ಕೆಳಗೆ ಬಂದಿರ್ತಾಳ, ನೋಡೋಣ ಅಂತ ಹೇಳ್ಬಿಟ್ಟು ಕಾರ್ ತಗೊಂಡು ಊರಿಗೆ ಹೋಗ್ತಾನೆ. ಒಂದೊಳ್ಳೆ ಲಕ್ಸುರಿಯಸ್ ಕಾರಲ್ಲಿ ಊರಿಗೆ ಎಂಟ್ರಿ ಕೊಡ್ತಾನೆ. ಊರಲ್ಲಿ ಸ್ಲಮ್ ಏರಿಯಾ, ಆ ಸ್ಲಮ್ಮಿಗೆ ಹೋಗ್ತಾನೆ. ಹೋಗುವಾಗ ಮನೆ ಹತ್ರ ಫುಲ್ ಜಾತ್ರೆ, ಜನ ಜಂಗುಳಿ.
ಆ ತಾಯಿ ನೋವು ತಡೆಯಕ್ಕಾಗದೆ ಸತ್ತೋಗಿರ್ತಾಳೆ. ನೋವು ತಡೆಯಕ್ಕಾಗದೆ ಸತ್ತೋಗಿರ್ತಾಳೆ. ಸಾಯುವಾಗ ಒಂದು ಲೆಟರ್ ಬರೆದಿಟ್ಟು ಹೋಗಿರ್ತಾಳೆ. ಯಾರಿಗೆ? ಆ ಮಗನಿಗೆ. ಆ ಮಗ ಲೆಟರ್ ತೆಗೆದು ಓದ್ತಾನೆ. ಓದುವಾಗ ಅದರಲ್ಲಿ ಬರೆದಿರೋದು ಏನಂತ ಹೇಳಿದ್ರೆ ಮಗು ಅಂತ ಬರೆದಿರ್ತಾಳೆ. ಏನು? ಮಗು, ನೀನ್ ನನ್ನನ್ನ ಕುರುಪಿ ಅಂತ ಎಲ್ಲಾ ಕಡೆ ಕರೀದೆ, ನನ್ನ ಮನೆ ಒಳಗಡೆನೆ ಕೂರಿಸ್ತಾ ಇದ್ದೆ, ಆದ್ರೆ ನಿನಗಿದು ಹೇಳಿದ್ರೆ ನಿನಗೆ ಬೇಜಾರಾಗುತ್ತೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಹೇಳಿರ್ಲಿಲ್ಲ. ನೀನು 3 ವರ್ಷದವನಾಗಿದ್ದಾಗ ರೋಡ್ ಕ್ರಾಸ್ ಮಾಡುವಾಗ ಆಕ್ಸಿಡೆಂಟ್ ಆಗಿ ನಿನ್ನ ಒಂದು ಕಣ್ಣು ಹೋಗಿತ್ತು, ನಾನು ಕೊಟ್ಟಿರೋ ಒಂದು ಕಣ್ಣು ಅದು ನನ್ನ ಕಣ್ಣು ನಿನಗೆ ಕೊಟ್ಟಿರೋದು ಅಂತ. ರೈಟ್. ಇದನ್ನ ಓದಂತ ಮಗ ತುಂಬಾ ಹತ್ತು ಕರೆದು ಬಿದ್ದು ತುಂಬಾ ನೋವಲ್ಲಿ ಹೋಗ್ತಾನೆ. ಆದ್ರೆ ಇನ್ನೇನು ಮಾಡಕ್ಕಾಗಲ್ಲ. ಸತ್ತವ್ರನ್ನ ಕರ್ಸಕ್ಕಾಗುತ್ತಾ? ಬದುಕಿರೋವಾಗ ನೋಡಿ, ಸತ್ತ ಮೇಲೆ ಅವ್ರು ಏನಿಟ್ಟು ದೊಡ್ಡ ದೊಡ್ಡ ಫ್ರೇಮ್ ಇಟ್ಟು ಹಣ್ಣುಗಳನ್ನ ಮುರಿದು ಹಾಲು ಹಾಕಿ ಅವರಿಗೆ ಅಭಿಷೇಕ ಮಾಡ್ತೀವಿ ಅಲ್ವಾ? ಬದುಕಿರುವಾಗ 2 ಆಪಲ್ ಕಟ್ ಕೊಡಕ್ ಯೋಗ್ಯತೆ ಇರಲ್ಲ ನಮಗೆ. ಹೆಸರು. ಸೊ ಇಂಥ ತಂದೆ ತಾಯಿ ನಮ್ಮ ಜೊತೆಗೆ ಇರುವಾಗ ಅವ್ರು ಇಷ್ಟು ನಮಗೋಸ್ಕರ ಕಷ್ಟಪಟ್ಟಿದಾರಲ್ವಾ, ನಾವು ಅವ್ರಿಗೋಸ್ಕರ ಏನ್ ಮಾಡಿದೀವಿ? ಇದಕ್ಕಿಂತ ದೊಡ್ಡ ಪರ್ಪಸ್ ಬೇಕಾ ಸರ್?